ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಬಿಂದು. ಇದು ಒಂದು ಅದ್ಭುತವಾದ ಕತೆ. ಆಟೋ ಚಾಲಕನೊಬ್ಬ ಐ.ಟಿ ಕಂಪನಿಯ ಮಾಲೀಕನಾದಂತಹ ಕತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಗಲೆಲ್ಲ ಆಟೋ ಓಡಿಸಿ ರಾತ್ರಿಯೆಲ್ಲ ಓದಿದ ಈತ ಹಲವಾರು ಜನಗಳು ಹಾಸ್ಯ ಮಾಡಿದ್ರು. ಆದರೆ ಇವನ ಕನಸು ದೊಡ್ಡದಾಗಿತ್ತು. ಒಂದು ಸಣ್ಣ ಆ್ಯಪ್ ಇವನ ಬದುಕನ್ನೇ ಬದಲಾಯಿಸಿತು. ಯಶಸ್ಸಿನ ಉತ್ತುಂಗದಲ್ಲಿರುವಾಗ ಅವನಿಗೆ ಗೊತ್ತಿಲ್ಲದ ಕೈ ಸತ್ಯವೊಂದು ಬದಲಾಯಿತು. ಈ ಕತೆ ನಿಮ್ಮ ಹೃದಯವನ್ನು ಸ್ಪರ್ಶಿಸದೇ ಇರದು. ಸಂಪೂರ್ಣ ಕಥೆಯನ್ನು ನೋಡಲು ಈಗಲೇ ನಮ್ಮ ವಿಡಿಯೋವನ್ನು ನೋಡಿ. ನಮ್ಮೂರ ಗಲ್ಲಿಗಳಲ್ಲಿ ತನ್ನ ಹಳದಿ ಆಟೋವನ್ನು ಓಡಿಸುತ್ತಾ ರಾಜೇಶ್ ತನ್ನ ಬದುಕಿನ ಗಾಡಿಯನ್ನು ಎಳಿತಾ ಇದ್ದ. ಆಟೋ ಸ್ಟ್ಯಾಂಡ್ನಲ್ಲಿ ಪ್ರಯಾಣಿಕರಿಗಾಗಿ ಕಾಯುತ್ತಿರುವಾಗ ಅವನ ಮನಸ್ಸು ಮಾತ್ರ ಓದ್ತಿದ್ದದ್ದು ಪುಸ್ತಕಗಳ ಲೋಕದಲ್ಲೇ. ದೊಡ್ಡ ದೊಡ್ಡ ಕನಸುಗಳ ಹಿಂದೆ ಮನೆಯಲ್ಲಿ ಊಟಕ್ಕೂ ಕಷ್ಟ, ಅಪ್ಪ ಇದ್ದಕ್ಕಿದ್ದಂತೆ ಬಿಟ್ಟು ಹೋದ ನೋವು, ಇದೆಲ್ಲವೂ ಅವನನ್ನು 8ನೇ ತರಗತಿಯಲ್ಲಿ ಶಾಲೆ ಬಿಟ್ಟು ಆಟೋ ಸ್ಟೇರಿಂಗ್ ಹಿಡಿಯುವಂತೆ ಮಾಡಿಬಿಡ್ತು. ದಿಕ್ಕು ದೆಸೆ ಇಲ್ಲದೆ ಬದುಕಿರುವಂತಹ ಒಬ್ಬ ಹುಡುಗನ ಮನಸ್ಸಿನಲ್ಲಿ ಇಷ್ಟೆಲ್ಲ ಆಸೆಗಳಿರೋಕ್ಕೆ ಹೇಗೆ ಸಾಧ್ಯ? ಆದರೂ ಅವನ ಕಣ್ಣುಗಳಲ್ಲಿ ಒಂದು ಸ್ಪಾರ್ಕ್ ಇತ್ತು. ದಿನಕ್ಕೆ ಒಂದು 12 ಗಂಟೆಗೂ ಹೆಚ್ಚು ಆಟೋ ಓಡಿಸ್ತಿದ್ದ. ರಾತ್ರಿ ಮನೆಗೆ ಬಂದ ಮೇಲೆ ಒಂದಾದರೂ ಪುಸ್ತಕಗಳನ್ನು ಓದದೆ ಮಲಗ್ತಾನೇ ಇರಲಿಲ್ಲ. ಅದೇ ಅವನ ದೊಡ್ಡ ಹವ್ಯಾಸ ಆಗೇ ಹೋಯಿತು. ಅದೇ ಅವನ ಜೀವಾಳ ಕೂಡ. ಯಾಕಂದರೆ ಕಷ್ಟ ಸುಖ ಕೇಳೋಕ್ಕೆ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಹೆಂಡತಿ ಯಾರೂ ಇಲ್ಲ. ಒಂದಿನ ಸಾಯಂಕಾಲ ಯಾವಾಗಲೂ ಅವನ ಆಟೋದಲ್ಲಿ ಹೋಗ್ತಿದ್ದಂತಹ ಅಕ್ಕಮ್ಮ, ಆ ಊರಿನ ಹಿರಿಯ ವ್ಯಕ್ತಿ, ಅವರ ಮನೆಗೆ ಡ್ರಾಪ್ ಮಾಡ್ದ. ಅವರ ಮನೆಯ ಮೂಲೆಯಲ್ಲಿ ಧೂಳು ಹಿಡಿದು ಬಿದ್ದಿದ್ದ ಹಳೆ ಪುಸ್ತಕವನ್ನು ನೋಡ್ದ. ಅಕ್ಕಮ್ಮ, ಈ ಪುಸ್ತಕಗಳು ಯಾಕೆ ಹೀಗೆ ಬಿದ್ದಿವೆ ಅಂತ ಕೇಳಿದ. ಅವು ನನ್ನ ಮೊಮ್ಮಗನ ಹಳೆ ಪುಸ್ತಕಗಳು ರಾಜೇಶ. ಅವನು ಪದವಿ ಓದಿ ಕೆಲಸಕ್ಕೆ ಸೇರಿಕೊಂಡ ನೋಡಿ, ಈಗ ಸುಮ್ಮನೆ ಬಿದ್ದಿವೆ ಅಂತ ಹೇಳಿದ್ರು ಅಕ್ಕಮ್ಮ. ಹಬ್ಬ, ನಾನು ಶಾಲೆಯಲ್ಲಿ ಓದಿದಾಗ ಇಂತಹ ಒಳ್ಳೆಯ ಪುಸ್ತಕಗಳೇ ಇರಲಿಲ್ಲ ಎಂದು ನಿಟ್ಟುಸಿರು ಬಿಟ್ಟ. ಅಕ್ಕಮ್ಮ ಅವನ ಕಣ್ಣುಗಳಲ್ಲಿನ ಆಸೆಯನ್ನು ಗುರುತಿಸಿದ್ಲು. ನಿನಗೆ ಓದೋ ಆಸೆ ಇದೆಯಾ ರಾಜೇಶ? ಇವುಗಳನ್ನು ತೆಗೆದುಕೊಂಡು ಹೋಗ್ಬಿಡು ಅಂತ ಅಂದರು. ರಾಜೇಶ್ ಕಣ್ಣುಗಳು ಮತ್ತೆ ಹೊಳೆಯಿತು. ಆ ದಿನದಿಂದ ಆ ಹಳೆಯ ಪುಸ್ತಕಗಳು ಅವನ ಹೊಸ ಗೆಳೆಯರಾದವು. ರಾತ್ರಿ ಇಡೀ ಅವುಗಳನ್ನು ಓದುತ್ತಾ ಅದರಲ್ಲಿನ ವಿಷಯಗಳನ್ನು ತನ್ನೊಳಗೆ ತುಂಬಿಕೊಳ್ಳುತ್ತಾ ಅವನ ಮನಸ್ಸಿನಲ್ಲಿ ಏನೋ ಹೊಸ ಕನಸು ಚಿಗುರಿತು. 1 ವರ್ಷದ ನಂತರ ರಾಜೇಶ ತನ್ನ ಆಟೋ ಗಳಿಕೆಯ ಒಂದು ಸಣ್ಣ ಮೊತ್ತವನ್ನು ಉಳಿಸ್ತಾ ಬಂದ. ಕೊನೆಗೆ ಡಿಸ್ಟೆನ್ಸ್ ಎಜುಕೇಷನ್ಗೆ ಸೇರಿಕೊಂಡ. ಅವನ ಗೆಳೆಯ ಸುಮಂತ್ ಅಂತ ಇದ್ದ. ಅವನು ಪ್ರಾಣ ಸ್ನೇಹಿತ ಅಂತಾನೆ ಹೇಳ್ಬೋದು. ಏನಪ್ಪ ರಾಜೇಶ, ಆಟೋ ಬಿಟ್ಟು ಪುಸ್ತಕ ಹಿಡಿದ್ಬಿಟ್ಟಿದ್ಯಾ, ಏನು ಕತೆ? ಹೊಟ್ಟೆ ತುಂಬುವುದು ಹೇಗೆ ಅಂತ ಕೇಳಿದಾಗ ರಾಜೇಶ ನಗುತ್ತಾ, ಓದುವುದು ನನ್ನ ಬದುಕಿನ ದಾರಿ ಸುಮಂತ, ಇದರಲ್ಲೇ ನಾನು ದೊಡ್ಡದನ್ನು ಸಾಧಿಸ್ತೀನಿ ಅಂತ ಹೇಳ್ತಾ ಇದ್ದ. ಹಗಲು ಆಟೋ ಓಡಿಸೋದು, ರಾತ್ರಿ ಓದೋದು, ಸಿಕ್ಕ ಸಮಯದಲ್ಲಿ ಪಾಠಗಳನ್ನು ಕೇಳೋದು ಅವನ ದಿನಚರಿಯೇ ಆಗೋಯ್ತು. ಕಾಲೇಜ್ನಲ್ಲಿ ಆರತಿ ಎಂಬ ಹುಡುಗಿ ಅವನಿಗೆ ಪರಿಚಯ ಕೂಡ ಆದಳು. ಅವಳು ಕೂಡ ಬಡ ಕುಟುಂಬದಿಂದ ಬಂದಿದ್ಲು. ಇಬ್ಬರು ಒಟ್ಟಾಗಿ ಓದಿ ಕಷ್ಟ ಬಂದಾಗ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಒಳ್ಳೆಯ ಸ್ನೇಹಿತರು ಕೂಡ ಆದರು. ಕಾಲೇಜಿನ ಸರ್ ಮಹೇಶ್ ಅಂತ ಒಳ್ಳೆಯ ವ್ಯಕ್ತಿ. ರಾಜೇಶ್ರ ಶ್ರದ್ಧೆಯನ್ನು ನೋಡ್ತಿದ್ದ, ಗಮನಿಸ್ತಿದ್ದ. ಅವನಿಗೆ ಹಾಗಾಗಿ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟರು ಆ ವ್ಯಕ್ತಿ. ರಾಜೇಶ್ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ತಗೊಂಡು ಪಾಸಾದ. ಆದರೆ ಡಿಗ್ರಿ ಸಿಕ್ಕರೂ ಕೂಡ ಕೆಲಸ ಸಿಗಲೇ ಇಲ್ಲ. ಇದೇನು ರಾಜೇಶ, ಇಷ್ಟೆಲ್ಲ ಓದಿ ಕೊನೆಗೆ ಆಟೋ ಡ್ರೈವರ್ ಆಗೇ ಉಳಿದ್ಬಿಟ್ಯಾ ಅಂತ ತುಂಬ ಜನರು, ಅದರಲ್ಲೂ ಹತ್ತಿರದವರೇ ನಕ್ಕಿದ್ರು. ರಾಜೇಶ್ ಮಾತ್ರ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಅವನ ತಲೆಯಲ್ಲಿ ಹೊಸ ಯೋಜನೆಗಳು ಬಂದವು. ಒಂದಿನ ನಗರದಲ್ಲಿನ ಟ್ರಾಫಿಕ್ ಜಾಮ್ ಮತ್ತು ಪ್ರಯಾಣಿಕರ ಕಷ್ಟ ನೋಡಿ ಅವನಿಗೆ ಒಂದು ಐಡಿಯಾ ಉಳಿಯಿತು. ಯಾಕೊಂದು ಒಳ್ಳೆಯ ಆಟೋ ಸೇವಾ ಆ್ಯಪನ್ನು ಶುರು ಮಾಡಬಾರ್ದು ಅಂತ ಯೋಚಿಸಿದ. ತನ್ನ ಗೆಳೆಯ ಸುಮಂತ್ ಬಳಿ ಹೋಗಿ, ನಾನು ಒಂದು ಆಟೋ ಆ್ಯಪನ್ನು ಶುರು ಮಾಡಬೇಕು ಅಂತ ಯೋಚಿಸಿದ್ದೀನಿ, ನನಗೆ ನೀನು ಸಹಾಯ ಬೇಕು ಅಂತ ಸುಮಂತ್ ತಕ್ಷಣ ಒಪ್ಪಲೇ ಇಲ್ಲ. ಹೋಗಲು ನಿನಗೆ ಹುಚ್ಚಿಡಿದ್ಯಾ ರಾಜೇಶ? ಆಟೋ ಓಡಿಸುವಾಗ ನಮಗೆ ಆ್ಯಪ್ ಮಾಡೋದು ಹೇಗೆ ಎಂದ. ಆದರೆ ರಾಜೇಶ್ ತನ್ನ ಯೋಜನೆಯನ್ನು ಸರಳವಾಗಿ ವಿವರಿಸಿದ. ಜನರಿಗೆ ಆಗ್ತಾ ಇರುವಂಥ ಕಷ್ಟಗಳು, ಸರಿಯಾದ ಬಾಡಿಗೆ, ಸುರಕ್ಷತೆ ಮತ್ತು ಸಮಯಕ್ಕೆ ಸರಿಯಾಗಿ ಹೋಗಿ ಸೇವೆ ಕೊಡದೇ ಇರೋದು, ಅದೆಲ್ಲ ಹೇಗೆ ಅಂತ ಹೇಳಿದಾಗ ಸುಮಂತ್ಗೆ ಸ್ವಲ್ಪ ಭರವಸೆ ಮೂಡಿತು. ಆರತಿ ಕೂಡ ರಾಜೇಶ್ಗೆ ತನ್ನ ಟೆಕ್ನಾಲಜಿ ಜ್ಞಾನದಿಂದ ಸಹಾಯ ಮಾಡುವುದಾಗಿ ಹೇಳ್ತಾಳೆ. ರಾಜೇಶ್ ತನ್ನ ಆಟೋದಲ್ಲಿ ಓಡಾಡುವಾಗ ಅನೇಕ ದೊಡ್ಡ ಐ.ಟಿ ಕಂಪನಿಗಳನ್ನು ನೋಡ್ತಾ ಇದ್ದ. ಅವನು ಸಣ್ಣದಾಗಿ ಶುರು ಮಾಡಿ ಹೇಗೆ ದೊಡ್ಡದಾಗಿ ಬೆಳೆಯಬಹುದು ಅಂತ ಅರ್ಥ ಮಾಡ್ಕೊಳ್ತಾ ಬಂದ. ಅವನು ತನ್ನಲ್ಲಿದ್ದ ದುಡ್ಡುಗಳನ್ನೆಲ್ಲ ಸೇರಿಸಿದ. ಅಕ್ಕಮ್ಮ ಮತ್ತು ಸುಮಂತ್ ಸಹಾಯದಿಂದ ತನ್ನ ಸಾರಥಿ ಸೇವಾ ಎಂಬ ಆಟೋ ಆ್ಯಪನ್ನು ಕೂಡ ಶುರು ಮಾಡಿಕೊಳ್ತಾನೆ.
ಶುರುವಿನಲ್ಲಿ ಕೇವಲ 10 ಆಟೋಗಳಿಂದ ಶುರುವಾದ ಈ ಸೇವೆ ಕ್ರಮೇಣ ಇಡೀ ನಗರದಲ್ಲಿ ಜನಪ್ರಿಯವಾಗುತ್ತಾ ಹೋಗುತ್ತೆ. ರಾಜೇಶ್ ತನ್ನದೇ ಆದ ಒಂದು ಆಫೀಸನ್ನು ತೆರೆದ. ಆರತಿ ಟೆಕ್ನಾಲಜಿ ಹೆಡ್ ಕೂಡ ಆದ್ಲು. ಸುಮಂತ್ ಮ್ಯಾನೇಜ್ಮೆಂಟ್ ವಿಭಾಗವನ್ನು ಸೇರಿಕೊಳ್ತಾನೆ. ಹೀಗೆ ಕೆಲವೇ ವರ್ಷಗಳಲ್ಲಿ ಸಾರಥಿ ಸೇವಾ ನಗರದ ಅತಿ ದೊಡ್ಡ ಆಟೋ ಕಂಪನಿಯಾಗಿ ಬೆಳೆದು ಹೋಯಿತು. ಆದರೆ ಸಾವಿರಾರು ಆಟೋಗಳು ಅವರ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾವೆ. ರಾಜೇಶ್ ಒಬ್ಬ ದೊಡ್ಡ ಉದ್ಯಮಿನೂ ಕೂಡ ಆದ. ಜನರು ಅವನನ್ನು ಗೌರವದಿಂದ ಕಾಣೋಕ್ಕೆ ಕೂಡ ಶುರು ಮಾಡಿಕೊಂಡ್ರು. ಅವನ ಕೆಲಸ ನೋಡಿ ಹುಚ್ಚ ಅಂತಿದ್ದ ಜನರು ಈಗ ಅವನನ್ನು ಮೆಚ್ಚಿಕೊಂಡ್ರು. ಅವನಲ್ಲಿದ್ದ ಕನಸು, ಕಷ್ಟಪಟ್ಟು ಕೆಲಸ ಮಾಡುವ ಮನಸ್ಸು, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದು ಅವನನ್ನು ಈ ಸ್ಥಾನಕ್ಕೆ ತಂದಿತ್ತು ಅಂತ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡ್ರು. ಅವತ್ತು ಸಂಜೆಯಾಗಿತ್ತು. ರಾಜೇಶ್ ತನ್ನ ಕಂಪನಿಯ ಬೋರ್ಡ್ ರೂಮ್ನಿಂದ ಹೊರಬಂದು ತನ್ನ ಕಾರಿನತ್ತ ಹೊರಟಿದ್ದ. ಈ ಕಂಪನಿ ಕಟ್ಟಲು ಅವನು ಎಷ್ಟು ಪಟ್ಟ ಶ್ರಮ ಅಲ್ವಾ. ಕಣ್ಣೀರು ಮತ್ತು ನಗುವಿನ ಕ್ಷಣಗಳು ಅವನ ಕಣ್ಣುಗಳ ಮುಂದೆ ಹಾದು ಹೋಗ್ತಾ ಇದ್ದಾವೆ. ಈಗ ಆಫೀಸಿನ ಹೊರಗೆ ಇಡೀ ರಸ್ತೆ ಅವರದೇ ಸಾರಥಿ ಸೇವಾ ಆಟೋಗಳಿಂದ ತುಂಬಿ ತುಳುಕ್ತಾ ಇದೆ. ಅವನಿಗೆ ತನ್ನ ಯಶಸ್ಸಿನ ಮೇಲೆ ಬಹಳ ಹೆಮ್ಮೆ ಇತ್ತು. ಅದಕ್ಕಿಂತ ಹೆಚ್ಚಾಗಿ ತನ್ನ ಮೇಲೆ ತುಂಬ ಗೌರವ ಇತ್ತು. ಆದರೆ ಒಂದು ವಿಷಯ ಮಾತ್ರ ಅವನ ಮನಸ್ಸಿನ ಮೂಲೆಯಲ್ಲಿ ಕಾಡ್ತಾನೇ ಇತ್ತು. ಅವನ ಬದುಕಿಗೆ ಮೊದಲ ಹೆಜ್ಜೆಯನ್ನು ಇಟ್ಟಂತಹ ಅವನ ತಂದೆ. ಅವರು ಇದ್ದಕ್ಕಿದ್ದಂತೆ ಕಣ್ಮರೆಯಾದರು. ಏನಾದರೂ ಅಂತಲೇ ಗೊತ್ತಿಲ್ಲ. ಕೊನೆಗೆ ಅವರ ಸಾವಿನ ಸುದ್ದಿ ಬಂದಾಗ ರಾಜೇಶ್ ತೀರ ನೊಂದು ಹೋಗಿದ್ದ. ತನ್ನ ತಂದೆಯ ಮುಖವನ್ನು ಕೊನೆಗಳಿಗೆಯಲ್ಲೂ ನೋಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊರಗು ಅವನನ್ನು ಬಹಳವಾಗಿ ಕಾಡ್ತಾ ಇತ್ತು. ಆ ನೋವೇ ಅವನನ್ನು ಮತ್ತಷ್ಟು ಓದುವಂತೆ ಮಾಡಿತು. ಅದೇ ಅವನ ಈ ಇಂದಿನ ಯಶಸ್ಸಿಗೆ ಮುಖ್ಯ ಕಾರಣವಾಯಿತು. ಅವನು ತನ್ನ ಕಾರಿನ ಹತ್ತಿರ ಬರ್ತಿದ್ದಂತೆಯೇ ಕಚೇರಿಯ ಮುಂಭಾಗದಲ್ಲಿ ಒಂದು ಹಳದಿ ಮತ್ತು ಕಪ್ಪು ಬಣ್ಣದ ಹಳೆಯ ಆಟೋ ಬಂದು ನಿಂತಿದೆ. ಅದು ರಾಜೇಶ್ವರ ಮೊದಲ ಆಟೋದಂತೆಯೇ ಕಾಣಿಸ್ತಾ ಇತ್ತು. ಕುತೂಹಲದಿಂದ ಅವನು ಆಟೋದ ಹತ್ತಿರ ಹೋಗಿ ನೋಡ್ತಾ ಇದ್ದಾನೆ. ಅದರ ಮೇಲೆ ಬಾಡಿಗೆ ಎಂಬ ಬೋರ್ಡ್ ಕೂಡ ಇರಲಿಲ್ಲ. ಬದಲಿಗೆ ಅದರ ಹಿಂಬದಿಯ ಗಾಜಿನ ಮೇಲೆ ಒಂದು ಹಳೆಯ ಫೋಟೋ ಇತ್ತು. ಅದು ರಾಜೇಶ್ ತಂದೆ ಮತ್ತು ತಾಯಿ ಮದುವೆಯಾಗಿದ್ದಾಗ ತೆಗೆಸ್ಕೊಂಡಿರುವಂತಹ ಫೋಟೋ. ಅವನಿಗೂ ಕೂಡ ಈ ಫೋಟೋ ತುಂಬ ಚಿರಪರಿಚಿತ. ನೋಡಿದ ತಕ್ಷಣ ರಾಜೇಶ್ಗೆ ದಿಗ್ಭ್ರಮೆಯಾಗುತ್ತೆ. ಅವನು ತನ್ನ ಕೈಗಳಿಂದ ಕಣ್ಣುಗಳನ್ನು ಒರೆಸ್ಕೊಂಡು ಇದು ನಿಜವೇ ಇರಬಹುದೆಂದು ಆತಂಕದಿಂದ ಆಟೋದ ಸ್ಟೇರಿಂಗ್ ಹತ್ರ ಹೋಗ್ತಾ ಇದ್ದಾನೆ. ಸ್ಟೇರಿಂಗ್ ಇದ್ದಿದ್ದ ವ್ಯಕ್ತಿಯ ಮುಖವನ್ನು ಸರಿಯಾಗಿ ನೋಡ್ದ. ಅದು ಅವನ ತಂದೆ. ಆದರೆ ಅವರ ಮುಖದಲ್ಲಿ ಒಂದು ದಣಿವಿತ್ತು. ಅವರ ಕಣ್ಣುಗಳಲ್ಲಿ ಹಲವು ವರ್ಷಗಳ ನೋವಿತ್ತು. ಕಷ್ಟದ ಕತೆ ಕಾಣಿಸ್ತಿತ್ತು. ಅಪ್ಪ ಎಂದು ರಾಜೇಶ್ ಜೋರಾಗಿ ಕೂಗ್ದ. ಅವನ ಧ್ವನಿ ಗದ್ಗದಿತವಾಗಿತ್ತು. ಆ ವ್ಯಕ್ತಿ ನಿಧಾನವಾಗಿ ಆಟೋ ಇಳಿದು ರಾಜೇಶ್ರ ಮುಂದೆ ಬಂದು ನಿಂತರು. ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಹೌದು ಹೌದು ರಾಜೇಶ, ನಾನು ಬದುಕಿದ್ದೀನಿ, ನನ್ನ ಕ್ಷಮಿಸು ಮಗನೇ ಅಂತ ಅಂದರು. ರಾಜೇಶ್ಗೆ ಏನು ಹೇಳಬೇಕಂತ ತಿಳಿಲಿಲ್ಲ. ಹಲವು ವರ್ಷಗಳ ಹಿಂದೆ ಅವರ ತಂದೆ ಜೈಲಿಗೆ ಹೋಗಬೇಕಾಗಿ ಬರುತ್ತೆ. ಆದರೆ ರಾಜೇಶ್ಗೆ ಸಣ್ಣವನಿದ್ದಾಗ ಅವರ ತಂದೆ ಯಾವುದೋ ದೊಡ್ಡ ತಪ್ಪು ಮಾಡಿದ್ದಾರೆಂದು ಸುಳ್ಳು ಹೇಳಿ ಅವರನ್ನು ದೂರ ಮಾಡಲಾಗಿತ್ತು. ಅವರ ತಂದೆ ಒಂದು ಅನಾಥಾಶ್ರಮಕ್ಕೆ ಹಣ ಸಹಾಯ ಮಾಡಿದ್ದಕ್ಕಾಗಿ ಅವರಿಗೆ ಒಂದು ದೊಡ್ಡ ಕಳವಿನ ಕೇಸ್ನಲ್ಲಿ ಸಿಲುಕಿಸಿದ್ರು. ಅಪರಾಧಿ ಎಂದು ಸುಳ್ಳು ಹೇಳಿ ಜೈಲಿಗೆ ಕಳಿಸಲಾಗಿತ್ತು. ಅವರು ಜೈಲಿನಲ್ಲಿದ್ದಾಗ ರಾಜೇಶ್ರಿಗೆ ತಂದೆ ಕಣ್ಮರೆಯಾಗಿದ್ದಾರೆ ಎಂದು ತಿಳಿಸಲಾಗಿತ್ತು. ಇದೇ ರೀತಿ ಪ್ರತಿ ಬಾರಿಯೂ ಸುಳ್ಳನ್ನೇ ನಂಬಿಕೊಂಡು ಬದುಕಿತ್ತು ಆ ಜೀವ. ಜೈಲಿನಲ್ಲಿದ್ದಾಗ ಅವರ ತಂದೆ ರಾಜೇಶ್ ಓದಲಿ ಎಂದು ಬೇರೆ ಬೇರೆ ರೀತಿಯಲ್ಲಿ ಹಣ ಕಳಿಸ್ತಾ ಇದ್ರು. ಆ ಹಣ ರಾಜೇಶ್ಗೆ ಅಕ್ಕಮ್ಮನ ಕಡೆಯಿಂದ ಬರ್ತಾ ಇದ್ದಷ್ಟೇ. ನಾನು ಬದುಕಿದ್ದೇನೆ ಎಂಬ ಸತ್ಯ ಹೇಳಿದರೆ ನನ್ನನ್ನು ನೋಡಿಕೊಂಡು ನೀನು ನಿನ್ನ ಕನಸುಗಳನ್ನು ಅರ್ಧಕ್ಕೆ ಬಿಟ್ಬಿಡಬಹುದು, ಅಥವಾ ತನ್ನ ಮಗ ತನ್ನ ಮೇಲೆ ಅಸಹ್ಯ ಪಡಬಹುದು ಅಂತ ಹೆದರ್ಕೊಂಡಿದ್ದ ರಾಜೇಶ್. ಅದಕ್ಕಾಗಿಯೇ ನಾನು ಜೈಲಿನಿಂದ ಬಂದು ನಿನ್ನ ಹತ್ತಿರ ಬರುವವರೆಗೂ ನಾನು ಬದುಕಿದ್ದೇನೆ ಎಂಬ ಸತ್ಯ ಹೇಳಲಿಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾರೆ. ರಾಜೇಶ್ ತನ್ನ ತಂದೆಯನ್ನು ಗಟ್ಟಿಯಾಗಿ ತಪ್ಪಿಕೊಂಡ. ಅವನ ತಂದೆ ಆಟೋ ಚಾಲಕನಾಗಿದ್ದ. ಕಷ್ಟದಲ್ಲಿದ್ದರೂ ಮಗನಿಗೆ ಅದೆಷ್ಟೋ ಸಹಾಯ ಮಾಡಿದ್ರು. ಇಂದು ಅದೇ ಆಟೋ ಅವನ ಬದುಕಿನಿಗೆ ದಾರಿ ತೋರಿಸ್ತು ಮತ್ತು ಅದೇ ಆಟೋ ಅವನಿಗೆ ತನ್ನ ತಂದೆಯನ್ನು ಹಿಂತಿರುಗಿಸ್ತು. ಈ ಕತೆ ಕೇವಲ ಒಬ್ಬ ಆಟೋ ಚಾಲಕನ ಯಶಸ್ಸಿನ ಕಥೆಯಲ್ಲ. ಇದು ಒಬ್ಬ ತಂದೆ ತನ್ನ ಮಗನಿಗಾಗಿ ಮಾಡಿದ ತ್ಯಾಗ ಮತ್ತು ಮಗ ತನ್ನ ತಂದೆಯ ಕನಸುಗಳನ್ನು ಹೇಗೆ ನನಸು ಮಾಡಿಕೊಂಡ ಎಂಬುದರ ಕುರಿತು. ಆಟೋ ಕೇವಲ ಒಂದು ವಾಹನವಾಗಿರದೆ ತಂದೆ ಮತ್ತು ಮಗನ ನಡುವಿನ ಒಂದು ನಂಬಿಕೆ ಮತ್ತು ಸಂಬಂಧದ ಪ್ರತೀಕವಾಗಿ ನಿಲ್ಲುತ್ತದೆ. ಈ ಕತೆ ಬಹುಶಃ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಈ ಕತೆಗಿನ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆಗ ಮಾತ್ರ ನನಗೆ ಗೊತ್ತಾಗುತ್ತೆ ಈ ಕತೆ ಬಗೆಗಿನ ನಿಮ್ಮ ಅಭಿಪ್ರಾಯ ಏನು ಅಂತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.
ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋ ಯಾವುದೂ ಕೂಡ ಮಿಸ್ ಆಗದೆ ನೀವು ಪ್ರತಿಯೊಂದು ವಿಡಿಯೋನ ನೀವೇ ಮೊದಲು ವಾಚ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.